ನಮಸ್ಕಾರ. ಆರ್ಯವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ನಿವೃತ್ತಿ ಹೊಂದಿದ ಪ್ರಾಧ್ಯಾಪಕರಾದ ಮಹೇಶ್ ಬಿ ನಾಯ್ಕ್ ಇವರಿಗೆ ಸನ್ಮಾನ. ಪ್ರಾಧ್ಯಾಪಕರಾಗಿ ನಿವೃತ್ತಿ ಹೊಂದಿದ ಮಹೇಶ್ ಬಿ ನಾಯ್ಕ್ ಹಿಚ್ಕಡ್ ಇವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಅಂಕೋಲಾ ಪದವಿ ಪೂರ್ವ ಕಾಲೇಜ್ ಉಪನ್ಯಾಸಕರಾಗಿ 3.5 ದಶಕಗಳ ಕಾಲ ಶೈಕ್ಷಣಿಕ ಕಾರ್ಯನಿರ್ವಹಿಸಿ ವಿದ್ಯಾರ್ಥಿ ವಲಯ ಹಾಗೂ ಸಾಮಾಜಿಕವಾಗಿ ಮೆಚ್ಚುಗೆ ಗಳಿಸಿ ನಿವೃತ್ತಿ ಹೊಂದಿದ ಮಹೇಶ್ ಬಿ ನಾಯ್ಕ್ ಹಿಚ್ಕಡ್ ಅವರಿಗೆ ಸನ್ಮಾನಿಸಿ ಬೀಳ್ಕೊಡಲಾಯಿತು. ಅಂಕೋಲಾ ಪಟ್ಟಣದ ನಾಡವರ ಸಭಾಭವನದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆಶ್ರಯದಲ್ಲಿ ನಡೆದ ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ನಿವೃತ್ತ IAS ಅಧಿಕಾರಿ ಪಾಂಡುರಂಗ ನಾಯ್ಕ್ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿ, ಉಪನ್ಯಾಸಕ ಮಹೇಶ್ ನಾಯ್ಕ್ ವೃತ್ತಿ ಬದುಕಿನ ಉದ್ದಕ್ಕೂ ತನ್ನದೇ ಆದ ಶಿಸ್ತು, ಸೇವಾ ಮನೋಭಾವ ಹಾಗೂ ನಿಷ್ಠೆಯನ್ನು ಪಾಲಿಸಿಕೊಂಡು ಬಂದವರು ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕಾಲೇಜು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ ಮಂಜುನಾಥ್ ನಾಯ್ಕ್ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಉಪನ್ಯಾಸಕರಾದ ಮಹೇಶ್ ನಾಯ್ಕ್ ಮಾತನಾಡಿದರು. ಅಭಿವೃದ್ಧಿ ಸಮಿತಿಯ ದೇವಿದಾಸ್ ಪ್ರಭು, ಪಪ್ಪು ಸೈಯದ್, ಏಕನಾಥ್ ನಾಯ್ಕ್ ವೇದಿಕೆಯಲ್ಲಿದ್ದು ಮಾತನಾಡಿದರು. ಆಶ್ರಯ ಫೌಂಡೇಶನ್ ಅಧ್ಯಕ್ಷರಾದ ರಾಜೀವ್ ಗಾಂವ್ಕರ್, ಸಹಕಾರಿ DN ನಾಯಕ್, ಉಪನ್ಯಾಸಕರಾದ RT ನಾಯಕ್, ರತ್ನಾಕರ್ ನಾಯ್ಕ್ ಸಿದ್ದಾಪುರ, ಭುಜಂಗ್ ಶೆಟ್ಟಿ ಬೈಂದೂರ್, ಪ್ರವೀಣ್ ನಾಯಕ್, ನಿವೃತ್ತ ಉಪನ್ಯಾಸಕರಾದ GS ಹೆಗಡೆ ಅಳ್ಳಂಕಿ, SR ನಾಯ್ಕ್, ಬಿಂದೇಶ್ ನಾಯ್ಕ್, ಪತ್ರಿಕಾ ವರದಿಗಾರರಾದ ಕನ್ನೇಶ್ ಕೌರ್ಲ್ ಶಿರ್ಷಿ ಸೇರಿದಂತೆ ಹಲವರು ಉಪನ್ಯಾಸಕ ಮಹೇಶ್ ನಾಯ್ಕ್ ಅವರ ಕುರಿತು ಮಾತನಾಡಿದರು. ವಿದ್ಯಾರ್ಥಿನಿಯರಾದ ಸ್ವಪ್ನ ಆಗೇರ್, ರೇಣುಕಾ ನಾಯ್ಕ್, ನಾಗಶ್ರೀ ಖಾರ್ವಿ, ಉಪನ್ಯಾಸಕರಾದ ದೀಪಕ್ ನಾಯ್ಕ್, ಗೋವಿಂದ ರಾಯ್ ನಾಯ್ಕ್, ವಸಂತ್ ಗೌಡ, ವೇದಾವತಿ ನಾಯ್ಕ್, ನಾಗರತ್ನ ಶೆಟ್ಟಿ, ಮಾರುತಿ ಹರಿಕಾಂತ್ ಅವರು ಮಹೇಶ್ ನಾಯ್ಕರ ಬಗ್ಗೆ ಅನಿಸಿಕೆ ವ್ಯಕ್ತಪಡಿಸಿದರು. ಕಾಲೇಜಿನ ವತಿಯಿಂದ ಮಹೇಶ್ ನಾಯ್ಕ್ ಹಾಗೂ ಪತ್ನಿ ಶಾಂತಲಾ ನಾಯ್ಕ್ ಅವರನ್ನು ಸನ್ಮಾನಿಸಲಾಯಿತು. ಉಪನ್ಯಾಸಕಿ ರೇಷ್ಮಾ ಗೌಡ ಸನ್ಮಾನ ಪತ್ರ ವಾಚಿಸಿದರು. ಕಾಲೇಜು ವಿದ್ಯಾರ್ಥಿನಿಯರು ಪ್ರಾರ್ಥಿಸಿದರು. ಉಪನ್ಯಾಸಕಿ ಶೋಭಾ ಗೌಡ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದರು. ಉಪನ್ಯಾಸಕಿ ಪ್ರತಿಮಾ ಕರ್ಕಿಕರ್ ಕಾರ್ಯಕ್ರಮ ನಿರೂಪಿಸಿದರು. ಪ್ರಮೋದ್ ಆಚಾರಿ ವಂದಿಸಿದರು. ನಾಳೆ ಪ್ರಸಾರವಾಗುವ ಆರ್ಯವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.